ಪಪ್ಪ ತೋಟದಿಂದ ಬಂದರು ನೋಡಿ. ನಮ್ಮ ಪಪ್ಪ ತೋಟದಿಂದ ಏನು ಮಾಡ್ಕೊಬಿಟ್ಟು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಏನಾದರೂ ಒಂದು ಮಾಡ್ಕೊಂಡು ಬರ್ತಾನೆ ಇರ್ತಾರೆ. ಇವತ್ತಿಂಥದ್ದು ಕತ್ತಿಲ್ಲ ಚಾಕಲ್ಲ ಏನೋ ಕಟ್ ಮಾಡೋಕ್ಕೋಗಿ ಕೈ ಬೆರಳೆ ಹಂಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಗಣಪತಿ ಟೈಮ್ ಅಲ್ವಾ, ಹಾಸನಲ್ಲಿ ತುಂಬ ಚೆನ್ನಾಗಿರೋ ಗಣಪತಿಗಳೆಲ್ಲ ಇಟ್ಟಿದ್ದಾರೆ. ಒಂದೊಂದು ಏರಿಯಾಗೂ ಅಷ್ಟೇ ಒಂದ್ರಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ನಮ್ಮೂರು ಗಣಪತಿ ಬರ್ತಾನೆ ಏನು ಸುದ್ದಿ ತಗೊಬಂದಿದೆ ನೋಡಿ. ಮುದ್ದೆ ಕೂಲಿನಿಂದ ಹೊಡೆದು ಗಂಡನ ಕೊಲೆ. ಎಲ್ರಿಗೂ ನಮಸ್ಕಾರ. ಇದು 4-5 ದಿನದ ಸೇರಿ ಒಂದು ವಿಡಿಯೋ ಮಾಡ್ಕೊಂಡು ಉಂಟು. ಹಾಗೆ ಮಗಳನ್ನ ಸ್ಕೂಲಿಗೆ ಕಳಿಸಿ ಇವತ್ತು ಸ್ವಲ್ಪ ಹಾಸನಿಗೆ ಹೋಗಬೇಕಾಗಿತ್ತು. ಜೊತೆಗೆ ಪಪ್ಪನೂ ಕೂಡ ಮರ ಕೊಡ್ತಾಯಿದ್ರು, ಸಿಲ್ವರ್ ಮರ. ಇಲ್ಲಿಗೆ ಬಂದಿದ್ರಲ್ಲಿ ನಾನು ಇಲ್ಲಿಗೆ ಯಾವತ್ತೂ ಬಂದಿರಲಿಲ್ಲ. ಸೊ ಫ್ಯಾಕ್ಟ್ರಿಗೆ ಅಂತ ಹೇಳಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ಅಂದರೆ ಇದೆಲ್ಲ ದೊಡ್ಡ ಫ್ಯಾಕ್ಟ್ರಿ ಎಲ್ಲ, ಮರ ಕಟ್ ಮಾಡೋದು, ಲೋಡ್ ಮಾಡೋದು, ಅನ್ಲೋಡ್ ಮಾಡೋದು, ಏನೋ ಒಂಥರ ನೋಡೋಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ವಿಡಿಯೋ ಮಾಡ್ಕೊಳ್ಳೋಣ ಅನ್ಕೊಂಡೆ. ಬಟ್ ಅಲ್ಲಿ ವಿಡಿಯೋ ಮಾಡೋಗಿರಲಿಲ್ಲ. ಸೊ ಹಾಗಾಗಿ ವಿಡಿಯೋ ಏನು ಕಂಟಿನ್ಯೂ ಮಾಡಲಿಲ್ಲ. ಅಲ್ಲಿಂದ ಇನ್ನು ನಾವು ನೋಡೋಕ್ಕೆ ಚಂದ, ಒಳ್ಳೆ ಫಿಲ್ಮಲ್ಲಿ ಶೂಟಿಂಗ್ ಎಲ್ಲ ನಡೀತಲ್ಲ ಆ ಥರ. ಒಳಗೆಲ್ಲ ಯಾವ ಥರ ಇದೆ ನೋಡ್ಕೊಂಡು ವಿಡಿಯೋ. ಇವತ್ತು ನಾವು ಶೆಟ್ಟಳ್ಳಿ ಮೇಲೆ ಹೋಗ್ತಾ ಇದ್ವಿ. ನಾವು ಇಲ್ಲಿ ತೀರಾ ಕಡಿಮೆ ಓಡಾಡೋದು, ವರ್ಷಕ್ಕೊಂದು 4-5 ಸರಿ ಓಡಾಡ್ಬೋದು ಅಷ್ಟೇ. ಇವಾಗ ಇಲ್ಲೇನೋ ಕೆಲಸ ಇತ್ತು ಅಂತ ಬಂದಿದ್ವಲ್ಲ, ಹಾಗಾಗಿ ಇಲ್ಲಿ ಹೋಗ್ತಾ ಇದ್ದೀವಿ. ಇದೆಲ್ಲರಿಗೂ ಗೊತ್ತಿರುತ್ತೆ ಚರ್ಚ್, ಯಾಕಂದರೆ ತುಂಬ ಫಿಲ್ಮ್ಸ್ ಎಲ್ಲ ಇಲ್ಲೇ ತೆಗೆದಿದ್ದಾರೆ. ಮತ್ತು ಫೋಟೋಶೂಟ್ ಮಾಡಿಸ್ಬೇಕು ಅಂದರೆ ಎಲ್ಲ ಇಲ್ಲೇ ಬರ್ತಾರೆ. ಮಳೆ ಇಳಿದಾಗ ಫುಲ್ ಖಾಲಿ ಇರುತ್ತೆ. ಇನ್ನೆಲ್ಲ ಫುಲ್ ಕಂಪ್ಲೀಟಾಗಿ ಮುಚ್ಚಿರುತ್ತೆ, ತುದಿ ಮಾತ್ರ ಹಾಗೆ ಇರುತ್ತೆ. ನೋಡೋಕ್ಕೆ ಏನೋ ಒಂಥರ ಚೆನ್ನಾಗಿರುತ್ತೆ. ನಾನು ಇಲ್ಲೇ ಅಲ್ವಾ 2 ವರ್ಷ ಓದಿದ್ದು. ಇದೇ ಚರ್ಚಿಗೆ ಹೋಗ್ತಾ ಬರ್ತಾ ಸ್ಕೂಲಿಗೆ ಪ್ರೇಯರ್ ಮಾಡಿಕೊಂಡು ಹೋಗ್ತಾಯಿದ್ದು ಎಕ್ಸಾಮ್ ಟೈಮಲ್ಲೆಲ್ಲ. ಮತ್ತು ಇಲ್ಲೇ ಪಕ್ಕದಲ್ಲೇ ನಾವು ಕೂಡ ನಮ್ಮ ಕ್ಲಾಸಿ ಟೀಚರ್ ಅಂತ ಇದ್ರು, ಅವ್ರ ಮನೇಲಿ ಇದ್ದಿದ್ದು ನಾವು. ತುಂಬಾ ಚೆನ್ನಾಗಿತ್ತು, ನನಗಂತೂ ತುಂಬಾ ಇಷ್ಟ ಶೆಟ್ಟಳ್ಳಿ ಅಂದರೆ. ಹಾಗೆ ಮಧ್ಯಾಹ್ನ ಆಗಿತ್ತು, ಊಟಕ್ಕೆ ಹೋಗೋಣ ಅಂತ ಹೇಳಿ ಹೋಟೆಲಿಗೆ ಬಂದಾಗ ನನ್ನ ಫ್ರೆಂಡ್ ಗಾನವಿ ಡಿಗ್ರಿಲಿ ಒಟ್ಟಿಗೆ ಓದ್ತಾ ಇದ್ದಿದ್ದು. ತುಂಬ ಖುಷಿಯಿಂದ ಬಂದು ನೋಡಿದ ತಕ್ಷಣ ಹಗ್ ಮಾಡಿಲ್ಲ, ಅಕಸ್ಮಾತಾಗಿ ಸಿಕ್ಕಿದ್ದು. ತುಂಬಾ ಖುಷಿ ಆಯಿತು. ಹಾಗೆ ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ಮಗ್ಗಿಗೆ ಬಂದು ನಮ್ಮ ಶಾರ್ಟ್ ಮೂವಿ ಚಿನ್ನದ ಸರದು ಸ್ವಲ್ಪ ಒಂದು ವಿಡಿಯೋ ಶೂಟ್ ಮಾಡೋದಿತ್ತು. ಹಾಗಾಗಿ ಅದನ್ನು ಕೂಡ ಮುಗಿಸ್ಕೊಂಡು ಮನೆಗೆ ಹೋಗೋದ್ರೊಳಗೆ ರಾತ್ರಿ ಆಗಿತ್ತು. ಇದಕ್ಕೂ 2-3 ದಿನದ ಹಿಂದೆ ನನ್ನ ತಮ್ಮನ ಮಗಳದು ಒಂದು ಬರ್ತ್ಡೇ ಇತ್ತು. ಅಲ್ಲಿಗೆ ಅಂತ ಬಂದಿದ್ವಲ್ಲ, ನನ್ನ ಮಗಳು ಬೇಡ ಅಂದ್ರೂ ಸಂಜೆ ಹೋಗಿ ಸೈಕಲ್ ತೊಗೊಬಂದ್ಲು. ಅಂದರೆ ನನ್ನ ತಂಗಿ ಮಗಳು ಕೂಡ ಇದ್ಲಲ್ಲ, ಇಬ್ಬರು ಒಟ್ಟಿಗೆ ಸೇರಿ ಸೈಕಲ್ ಹೊಡಿತೀವಿ ಅಂತ ಹೇಳಿ ಬೇಡ ಅಂದರೂ ಕೇಳಲಿಲ್ಲ. ಹಾಗಾಗಿ ತೊಗೊಬಂದು ಅಲ್ಲೇ ಉಳಿದ್ಬಿಡ್ತಾಳೆ. ಇನ್ನು 4 ದಿನ ಆಗಿತ್ತು, ಇನ್ನು ನನ್ನ ಮಗಳು ಮರ್ತ್ಕೊಂಡ್ಬಿಡ್ತಾಳೆ ಅಂತ ಹೇಳಿಬಿಟ್ಟು ಸ್ವಲ್ಪ ಬೈದಂಗೆ ಮಾಡಿ, ಜೋರು ಮಾಡ್ದಂಗೆ ಮಾಡಿ, ರಾತ್ರಿ ಅಷ್ಟೊತ್ತಿನಲ್ಲೇ ನಾವು ಹಿಂದೆ ಕಾರಲ್ಲಿ ಹೋಗ್ತಾ ಇದ್ದೀವಿ. ಅವಳಿಗೆ ಅಂದರೆ ಹೇಳಿದ್ದು ಕೇಳಲ್ಲಲ್ಲ, ಸೊ ಕಲೀಲಿ, ಇನ್ನೊಂದ್ಸರಿ ಈ ಥರ ಮಾಡಬಾರ್ದು ಅಂತ ಹೇಳಿಬಿಟ್ಟು ನೀನೇ ಸೈಕಲ್ ಹೊಡ್ಕೊಂಡ್ಬಿಟ್ಟು ಬಾ ಮನೆಗೆ ಅಂತ ಹೇಳಿ ಜೋರು ಮಾಡಿಕೊಂಡು ಕರ್ಕೊಂಡ್ಬಿಟ್ಟು ಬರ್ತಾಯಿದ್ವಿ. ಅಂದರೆ ಅವಳಿಗೆ ಸೈಕಲ್ ಹೊಡಿಯೋಕ್ಕೆ ಬರಲ್ಲ. ಚಿಕ್ಕ 2 ವೀಲ್ ತೆಗೆದ್ರೆ ಬಿದ್ದೇ ಹೋಗ್ತಾಳೆ. ಈಗ ಅದು 2 ವೀಲ್ ಇದ್ದರೂ ಕೂಡ ಉಬ್ಬು ತಗ್ಗು ಮತ್ತು ಗುಂಡಿ ಏನಾದರೂ ಬಿದ್ದರೆ ಬಿದ್ದೋಗ್ತಾಳೆ. ಆದ್ರೂ ನಾನು ಅಲ್ಲೋಗ್ತೀನಿ ಇಲ್ಲೋಗ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಪಪ್ಪನೂ ಕೂಡ ಬೈತಾ ಇರ್ತಾರೆ, ನೋಡ್ತೀನಿ ನೀನು ತೆಗೆದು ಬಿಸಾಕ್ಬಿಡ್ತೀನಿ ಚಿಕ್ಕದು ವೀಲ ಅಂತ ಹೇಳಿಬಿಟ್ಟು. ಹಾಗೆ ಇನ್ನು ಸಂಜೆ ಆಗ್ತಿದ್ದಾಗೇ ನಮ್ಮಮ್ಮ ಇನ್ನು ಪಾಪು ಆಟಾಡ್ಸ್ಕೊಂಡು ಇಲ್ಲಿ ಗೇಟ್ ಹತ್ರ ಕೂತ್ಕೊಂಡ್ಬಿಡ್ತಾರೆ. ಇದು ಗಣಪತಿ ತಗೊಬರೋ ದಿನದ್ದು. ಸೊ ಹಾಗಾಗಿ ಗಣಪತಿಗೆ ತಗೊಬರ್ತಾರೆ ಮಕ್ಕಳು ಅಂತ ಹೇಳ್ಬಿಟ್ಟು ಎಲ್ಲ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದಾರೆ. ಖುಷಿ ಅಲ್ವಾ ಗಂಡು ಮಕ್ಕಳಿಗೆ. ನಮ್ಮ ಭುವನಂತೂ ತುದಿಗಲ್ಲಲ್ಲಿ ನಿಂತಿದ್ದಾನೆ, ಯಾವಾಗ ಬರುತ್ತೆ ಗಣೇಶ ಅಂತ ಹೇಳ್ಬಿಟ್ಟು. ಇನ್ನು ಗಣೇಶ ಹೋಗೋವ್ರಿಗೂ ಇನ್ನು 2-3 ದಿನ ನಮ್ಮ ಮನೆಗೆ ಬರಲ್ಲ. ಇನ್ನು ಅಷ್ಟೊಳಗೆ ಮಳೆ ಬಂದುಬಿಡ್ತು ಅಂತ ಹೇಳಿಬಿಟ್ಟು ಎಲ್ಲ ಒಳಗೆ ಹೋಗಿದ್ದು. ಅಷ್ಟೊಳಗೆ ಗಣಪತಿ ತಗೊಬಂದು ಒಳಗೆ ಇಟ್ಬಿಟ್ಟಿದ್ದಾರೆ. ಈಗ ನನ್ನ ಮಗ, ಅವನಿಗೆ ಸ್ವಲ್ಪ ದೇವ್ರು ಅಂದರೆ ಇಷ್ಟ ಅಲ್ವಾ, ಹಾಗಾಗಿ ಪಪ್ಪ ಕರ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಗಣಪತಿ ತಗೊಬಂದಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ, ಎಲ್ಲ ಒಟ್ಟಿಗೆ ಸೇರಿಕೊಂಡು. ಬೀಳ್ತಿ ಮಗ, ನೋಡಿ ಚೇರ್ ಸೈಡ್ಗೆ ಇಟ್ಟವ್ರು ಮಗ, ನಿನ್ನ ಬೀಳ್ತಿ ಬೇಗ. ಎಲ್ಲಿ ಹಾಗೆ ಡ್ಯಾಡಿ ಹೂಕೋಸು ತೊಗೊಬಂದು ಕ್ಲೀನ್ ಮಾಡಿ ಇಟ್ಟಿದ್ರು. ನಾನು ಅದು ಕ್ಲೀನ್ ಮಾಡೋಕ್ಕೆ ಹೋಗಲ್ಲ, ತುಂಬ ಹುಳ ಇರುತ್ತಲ್ಲ, ಅದು ನೋಡಿ ಅದರಿಂದ ಏನಾದರೂ ಮಾಡ್ಕೊಂಡು ತಿಂದರು ಒಂಥರ ಹಿಂಸೆ ಅನಿಸುತ್ತೆ. ಸೊ ಹಾಗಾಗಿ ನಾನು ಕ್ಲೀನ್ ಮಾಡೋಕ್ಕೆ ಹೋಗಲ್ಲ. ಪಪ್ಪನೇ ಬೆಳಗ್ಗೆ ಕ್ಲೀನ್ ಮಾಡಿಟ್ಟು ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿ ಹೋಗಿದ್ರು. ಸೊ ಹಾಗಾಗಿ ಈಗ ಫ್ರೈ ಮಾಡಿ ಇಟ್ಟಿದ್ದೆ. ಅಷ್ಟರೊಳಗೆ ಪಪ್ಪ ತೋಟದಿಂದ ಬಂದರು ನೋಡಿ. ನಮ್ಮ ಪಪ್ಪ ತೋಟದಿಂದ ಏನು ಮಾಡ್ಕೊಬಿಟ್ಟು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಏನಾದರೂ ಒಂದು ಮಾಡ್ಕೊಂಡು ಬರ್ತಾನೆ ಇರ್ತಾರೆ. ಇವತ್ತಿಂಥದ್ದು ಕತ್ತಿಲ್ಲ ಚಾಕಲ್ಲ ಏನೋ ಕಟ್ ಮಾಡೋಕ್ಕೋಗಿ ಕೈ ಬೆರಳೆ ಹಂಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗೆ ಸ್ವಲ್ಪ ಹಾಸನಲ್ಲಿ ಬ್ಯಾಂಕಲ್ಲಿ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಫೋನ್ ಮಾಡಿದ್ರು ಬಾ ಅಂತ ಹೇಳ್ಬಿಟ್ಟು. ಹಾಗಾಗಿ ಪಪ್ಪ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸ್ಮೆಲ್ ಮಾಡಿ ಹಾಗೆ ಅಕ್ಕನ ಮನೆಗೆ ಬಂದು ಅಕ್ಕನ ಮತ್ತೆ ಮಕ್ಕಳನ್ನು ಮಾತಾಡಿಸ್ಕೊಂಡು ಹೊರಟು. ಅಂದರೆ ಅವರು ಸ್ಕೂಲಿಂದ ಬರೋ ಸಂಜೆ ಆಗುತ್ತಲ್ಲ, ನಮ್ಮದು ಅಷ್ಟರಲ್ಲಿ ಚಿಕ್ಕ ಪುಟ್ಟ ಕೆಲಸ ಮುಗಿಸ್ಕೊಂಡು ಮಕ್ಕಳನ್ನು ಮಾತಾಡಿಸ್ಕೊಂಡು ಹೊರಟು. ನನ್ನ ಮಗ ಇವತ್ತು ನಮ್ಮ ಜೊತೆ ಬರ್ತಾನೆ ಇಲ್ಲ, ಮಕ್ಕಳು ಮತ್ತು ಅಲ್ಲಿ ಸ್ಮೈಲಿ ಅಂದರೆ ಡಾಗ್ ಎಲ್ಲ ನಾನು ನೋಡಿ. ಹಾಗೆ ಪಪ್ಪ ನನ್ನ ಅಲ್ಲೇ ಬಿಟ್ಬಿಟ್ಟು ಹೋದರು. ಬ್ಯಾಂಕ್ ಕೆಲಸ ಸಂಜೆ ಆಯಿತು, ಆಗಲಿಲ್ಲ ಅಂತ ಹೇಳಿಬಿಟ್ಟು. ಹಾಗೆ ಸಂಜೆ ಮಳೆ ಬೇರೆ ಬರ್ತಾ ಇತ್ತಲ್ವ, ನಮ್ಮ ಕಡೆ ವಿಪರೀತ ಮಳೆ ಇದೆ. ಸೊ ಈ ಹಾಸನಲ್ಲಿ ಸ್ವಲ್ಪ ಕಡಿಮೆ ಇತ್ತು. ಹಾಗೆ ಮಸಾಲೆ ಪೂರಿ ಗೋಬಿ ಎಲ್ಲ ತಿಂದು ಸ್ವಲ್ಪ ತುಂಬ ದಿನ ಆಗಿತ್ತು, ಅದೆಲ್ಲ ತಿನ್ಕೊಂಡು. ಗಣಪತಿ ಟೈಮ್ ಅಲ್ವಾ, ಹಾಸನಲ್ಲಿ ತುಂಬ
ಚೆನ್ನಾಗಿರೋ ಗಣಪತಿಗಳೆಲ್ಲ ಇಟ್ಟಿದ್ರು. ಒಂದೊಂದು ಏರಿಯಾಗೂ ಅಷ್ಟೇ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ಈ ಗಣೇಶ ಅಂತೂ ತುಂಬಾ ಲಕ್ಷಣವಾಗಿತ್ತು. ಹಾಗೆ ಅದನ್ನು ನೋಡಿಕೊಂಡು ಹಾಗೆ ಹಾಸ್ಪಿಟಲ್ಗೆ ಹೋದ್ವು. ಹಾಗೆ ಈಗ ಅತ್ತೆ ಕೂಡ ಸ್ವಲ್ಪ ಹುಷಾರಾಗಿದ್ದಾರೆ. ಹಾಗೆ ದೊಡ್ಡಪ್ಪಂಗೂ ಕೂಡ ಹುಷಾರಿರಲಿಲ್ಲ, ಅವ್ರನ್ನೂ ಕೂಡ ನೋಡ್ಕೊಂಡು ಬಂದು ಹಾಸ್ಪಿಟಲ್ಗೆ ಹೋಗ್ತಿದ್ದಾಗೇನೆ ಎಲ್ಲರೂ ಪರಿಸ್ಥಿತಿ ನೋಡಿದರೆ ಒಂಥರ ಭಯ ಆಗುತ್ತೆ. ಒಂದು ಟೈಮಲ್ಲೂ ಕೂಡ ನಾನು ಅದೇ ಪರಿಸ್ಥಿತಿಯಲ್ಲಿದ್ದೆ. ನಮ್ಮ ಮನೆಯವರು ನನ್ನ ಮಗಳು ತಿಂಗ್ಳುಗಟ್ಟಲೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ನನಗೆ ಒಂದೊಂದು ಸೆಕೆಂಡ್ ಕೂಡ ಕಳೆಯೋಕ್ಕೂ ಭಯಂಕರ ಅಂತ ಅನ್ನಿಸ್ತಿತ್ತು. ಇವಾಗ ಅವರೆಲ್ಲರನ್ನೂ ನೋಡಿದಾಗ ನನಗಾಗ್ತಿದೆಯಲ್ಲ ಪಾಪ ಅವ್ರಿಗೂ ಹಾಗೆ ಅನ್ನಿಸ್ತಿದೆ. ಕೂರಕ್ಕೆ ನಿಲ್ಲಕ್ಕೆ ಆಗ್ತಿರಲ್ಲ, ಹೇಗಾಗುತ್ತೆ ಪರಿಸ್ಥಿತಿ ಅನ್ನೋದೇ ಭಯ ಆಗೋದು. ಹಾಗೆ ಅದೆಲ್ಲ ನೋಡಿಕೊಂಡು ನನ್ನ ಮಗಳು ಸ್ಕೂಲಲ್ಲಿ ಇದ್ಲು, ಕರ್ಕೊಂಡು ಕೂಡ ಮನೆಗೆ ಬಂದು ಆನಂತರ ಇದು ನೆಕ್ಸ್ಟ್ ಡೇ ಒಂದು 2 ಡೇಸ್ ಆದಮೇಲೆ ನಮ್ಮ ಪಾಪ ಮತ್ತೆ ಇವತ್ತು ಗಣಪತಿ ವಿಸರ್ಜನೆ ಇತ್ತು. ಹಾಗಾಗಿ ನಮ್ಮ ಅಕ್ಕ ಮಕ್ಕಳನ್ನು ಕರ್ಕೊಂಡ್ಬಿಟ್ಟು ಬರೋಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದಾರೆ. ಇವತ್ತು ನಮ್ಮ ಊರಲ್ಲಿ ಗಣಪತಿ ವಿಸರ್ಜನೆ ಇದೆ. ಸೊ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಯಾವಾಗಲೂ ಗಣಪತಿ ಬಿಡೋ ಟೈಮಲ್ಲಿ ಮಳೆ ಬಂದೇ ಬರುತ್ತೆ. ಹಾಗೆ ಇವತ್ತು ಕೆಲಸ ಎಲ್ಲ ಮುಗಿದು ನನ್ನ ಮಗನೂ ಕೂಡ ಮಲಗಿದ್ದೆ, ಸ್ವಲ್ಪ ಫ್ರೀ ಆಗಿದ್ದೆ. ಸ್ಟೆಪ್ ಜಡೆ ಹಾಕಿಸ್ಕೊಳ್ಳೋಣ ಅಂತ ಹೇಳಿ ನಮ್ಮ ರಾಣಿಯವ್ರ ಹತ್ರ ಬಂದಿದ್ದೆ. ಕಾಲೇಜಿಗೆ ಹೋಗ್ಬೇಕಾದ್ರೆ ನನ್ನ ತಂಗಿಗೆ ಹಾಕಿ ಟ್ರೈ ಮಾಡೋದು. ಫುಲ್ ಏನಿಲ್ಲ ಕೆಳಗಡೆದಲ್ಲ. ಆ್ಯಕ್ಚುಲಿ ನನಗೆ ಯಾವ ಥರ ಹೇರ್ ಸ್ಟೈಲ್ ಮಾಡಿದ್ರು ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಫ್ರೀ ಹೇರ್ ಬಿಡಬೇಕು, ಇಲ್ಲ ಎತ್ತಿ ಪೋನಿ ಹಾಕ್ಬೇಕು, ಆವಾಗಲೇ ಚೆಂದ ಅಷ್ಟೇ. ಬಟ್ ರಾಣಿಯವ್ರು ಯಾವಾಗಲೂ ಹಾಕೊಳ್ಳೋರಲ್ಲ, ನೋಡೋಕ್ಕೇನೋ ಒಂಥರ ಖುಷಿ ಅನಿಸೋದು. ಬಟ್ ಅಷ್ಟು ಕಷ್ಟ ಅಂತ ಅಂದ್ಕೊತಿದ್ದೆ ನಾನು. ಹೋಗಿ 10 ನಿಮಿಷಕ್ಕೆ ಎಷ್ಟು ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ ನೋಡಿ. ಹಿಂದೆ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಫ್ರಂಟ್ ಏನು ಅಷ್ಟು ಡಿಫ್ರೆನ್ಸ್ ಕಾಣಿಸ್ತಿಲ್ಲ ನನಗೆ. ಯಾವಾಗಲೂ ಎತ್ತು ಪೋನಿ ಹಾಕ್ತೀನಲ್ಲ ಅದೇ ಥರ ಕಾಣಿಸ್ತಾ ಇದೆ. ಸುಮ್ಮನೆ ನನ್ನ ಖುಷಿಗೆ ಅಂತ ಹೇಳಿ ಹಾಕಿಸ್ಕೊಂಡು ಹೇಗಿದ್ರು. ಇವತ್ತು ಗಣಪತಿ ವಿಸರ್ಜನೆ ಇತ್ತಲ್ಲ ಅಂತ ಹೇಳಿಬಿಟ್ಟು ಆ ನಂತರ ಅಮ್ಮ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ಅಂದರೆ ಪೂಜೆಗೆ ಸಂಜೆ ಅಂತ ಹೇಳಿಬಿಟ್ಟು ಅಷ್ಟರಲ್ಲಿ ನಮ್ಮ ಪಪ್ಪ ಮಕ್ಕಳನ್ನೆಲ್ಲ ಕರ್ಕೊಬಿಟ್ಟು ಬಂದರು. ನನ್ನ ಇಷ್ಟ ಬಂದಂಗೆ ನಾನು ಮಾತಾಡಂಗಿಲ್ವಾ? ಅದಕ್ಕೂ ನನಗೆ ರೈಟ್ಸ್ ಇಲ್ವಾ? ಅಯ್ಯೋ, ನಿನಗಿರೋದೆಲ್ಲ ರೈಟ್ಸೇ. ಅಂದರೆ ಅಕ್ಕ ಪಪ್ಪ ಆದರೆ ಬೇಡ ಬರೋದು, ನಾವು ಬರಲ್ಲ, ನೀನಾದರೆ ಬಾ ಅಂತ ಹೇಳಿದ್ಲ. ಅಂದರೆ ಪಪ್ಪಂಗೆ ಯಾವಾಗಲೂ ಕರ್ಕೊಬರೋದು. ಅವರು ಕೂಡ ತೋಟದಲ್ಲಿ ಸುಸ್ತಾಗಿ ಬಂದಿರ್ತಾರಲ್ಲ, ಬೇಡ ಹಿಂಸೆ ಕೊಡೋದು ಅಂತ ಹೇಳಿಬಿಟ್ಟು ನಾನೇ ಬರ್ತೀನಿ ರೆಡಿಯಾಗಿರೋ ಅಂತ ಹೇಳಿ ಅವಳಿಗೆ ಸುಳ್ಳು ಹೇಳಿದ್ದೆ. ಮಧ್ಯೆ ಫೋನ್ ಮಾಡಲ್ಲಲ್ವಾ, ಇಲ್ಲಿ ಅಲ್ಲೂರಲ್ಲಿದ್ದೀನಿ ಅಲ್ಲಿದ್ದೀನಿ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಬಂದು ಜೋರು ಮಾಡ್ತಿದ್ದಲ್ವ, ಈ ಸುಳ್ಳು ಹೇಳ್ತೀಯ ಅಂತ. ನೀನಾ ಏನು ಮಾಡಕ? ಬೆಳಗ್ಗೆ ನೀನು ಸ್ನಾನ ಮಾಡ್ತಿರ್ತಾನೆ. ಇವರೆಲ್ಲ ಈಗ ಮಾಡಿರೋದು ಸ್ನಾನ, ಬೆಳಗ್ಗೆ ಮಾಡಿರ್ಲಿಲ್ಲಂತೆ. ಈಗ ಬೇಡ, ಬೆಳಗ್ಗೆ ಮಾಡಿಲ್ವಾ? ಯಾರ ಬಂದೆ? ಅದಕ್ಕೂ ಹುಷಾರಿಲ್ಲ ಕಣ ಪಾಪ. ಚೆನ್ನಾಗಿದೆ. ಇದೆ ನೋಡಿ ನಮ್ಮೂರು ಗಣೇಶ 3 ದಿನಕ್ಕೆ ಬಿಡ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ತೆಗ್ಬಿಟ್ಟು ಬಂದಿದ್ರು. ನಿನ್ನೆ ನಾವು ಹಾಸನೆಲ್ಲ ಹೋಗಿ ಬಂದು ಸಂಜೆ ಆಗಿತ್ತು, ಪೂಜೆ ಎಲ್ಲ ಮಾಡಿಸ್ಕೊಬಿಟ್ಟು ಬಂದು. ನನ್ನ ಮಗ ದಿನ ಬೆಳಗ್ಗೆ ಸಂಜೆ ಹೋಗೋ ನಮ್ಮನ ಜೊತೆ ಎಲ್ಲ ಪೂಜೆ ಮಾಡಿಸ್ಕೊಂಡು ಈ ಥರ ವಿಭೂತಿ ಎಲ್ಲ ಹಾಕ್ಸ್ಕೊಬಿಟ್ಟು ಬರೋನು. ಮನೆ ಹತ್ರನೇ ದೇವಸ್ಥಾನ ಇರೋದ್ರಿಂದ ಮೈಕೆಲ್ಲ ಚೆನ್ನಾಗಿ ಆಡೋದು. 3 ಡೇಸ್ ಅದೊಳದಲ್ಲಿ ಸಂತೋಷಣೆ ಈ ಸರಿ ತುಂಬಾ ಮಿಸ್ ಮಾಡಿಕೊಂಡು ಮತ್ತು ಅಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ರು. ಅಲ್ಲೂ ಕೂಡ ನಾವು ಹೋಗ್ಬಿಟ್ಟು ಬಂದು ಅಷ್ಟರಲ್ಲಿ ಇವರು ನಮ್ಮ ರಾಜು ಮಾಮ ಅಂತ ಹೇಳಿಬಿಟ್ಟು ನಮ್ಮ ಅಮ್ಮಂದು ಇನ್ನೊಂದು ಅಣ್ಣ ಇವತ್ತು ಕಾಯಿ ಕೊಡೋಕ್ಕೆ ಅಂತ ಹೇಳಿ ಬಂದಿದ್ರು. ಹಾಗೆ ಎಲ್ಲರೂ ಒಟ್ಟಿಗೆ ಸೇರಿ ಕೂತ್ಕೊಂಡು ಮಾತಾಡಿಕೊಂಡು ಕಾಫಿ ಎಲ್ಲ ಕುಡ್ಕೊಂಡು ಅಷ್ಟರೊಳಗೆ ಇಲ್ಲಿ ದೇವಸ್ಥಾನದ ಹತ್ರ ಗಣಪತಿ ಎಲ್ಲ ರೆಡಿ ಮಾಡಾಗಿತ್ತು. ಹಾಗೆ ಪಾಪ ನಮ್ಮ ಚಿಕ್ಕವಂಗೂ ಕೂಡ ಹುಷಾರಿರಲಿಲ್ಲ. ನಾನು ಹೋಗಿ ಮಲ್ಕೊತೀನಿ ಅಂತ ಹೇಳಿ ಹಠ ಮಾಡ್ತಾಯಿತ್ತು. वरती भिजलो की घाम आली तांबडी चांबडी चमकते उन्हात कला 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 कला. ಒಳ್ಳೆ DJ ಎಲ್ಲ ಹಾಕಿದ್ರು, ಸಕ್ಕತ್ತಾಗಿತ್ತು ನೋಡೋಕ್ಕೆ, ಕುಣಿಯೋಕ್ಕೆ. ನಮ್ಮ ಚುಪ್ಪಿ ಅದಕ್ಕೋಸ್ಕರ ಅಲ್ಲಿಂದ ಬಂದಿದ್ದ. ಸಂಜೆ ಸ್ಕೂಲೆಲ್ಲ ಮುಗಿಸ್ಕೊಂಡು ಇದಕ್ಕೆ ಅಂತಲೇ ಸಂಜೆ 4 ಗಂಟೆಗೆ ಹೋಗಿ 6 ಗಂಟೆಗೇನೋ ಹೋಗಿ ರಾತ್ರಿ 12 ಗಂಟೆಗೇನೋ ಮನೆಯವನು ಬಂದಾಗ ಎಲ್ಲರೂ ನಿಂತ್ಕೊಂಡು ಓಡ್ತಾಯಿದ್ವಿ. ನಾವು ಹಳ್ಳಿಯವರೆಲ್ಲ ಪಾಪ ಗೊತ್ತಿರಲ್ಲ, ಮಕ್ಳುಗಳು ಹುಡುಗರು ಅಲ್ಲಿ ಇಲ್ಲಿ ನೋಡ್ಕೊಂಡು ಬಂದಿರ್ತಾರಲ್ವ, ಅವ್ರು ಹೇಗೆ ಬೇಕೋ ಅಲ್ಲಿ ಇಲ್ಲಿ ಈ ಥರ ಮಾಡ್ಕೊತಾರೆ. DJ ಎಲ್ಲ ಹಾಕಿ ಸ್ಪ್ರೇ ಎಲ್ಲ ತೊಗೊಬಂದು ಏನೇನೋ ಸ್ಪ್ರೇ ಮಾಡಿಕೊಂಡು ಸಕ್ಕತ್ತಾಗಿತ್ತು. ಆ ಮ್ಯೂಸಿಕ್ಕು ಕೂಡ
ತುಂಬಾ ಚೆನ್ನಾಗಿತ್ತು. ಬಟ್ ಇಲ್ಲಿ ಕಾಪಿರೈಟ್ ಬರುತ್ತೆ ಅಂತ ಹಾಗಾಗಿಲ್ಲಲ್ಲ, ಸೊ ಹಾಗಾಗಿ ಜಸ್ಟ್ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಷ್ಟೇ. ನಾನು ಕೂಡ ಒಂದು 8-8:30ಗೆ ಮನೆಗೆ ಬಂದೆ. ಅಲ್ಲಿ ಊಟ ಎಲ್ಲ ಇತ್ತು ಇವತ್ತು, ಏನೇನೋ ಮಾಡಿಸಿದ್ರು, ಬಟ್ ನಾವು ಹೋಗಿರಲಿಲ್ಲ. ಮಾವಂದಿರು ಬಂದಿರಲ್ಲ, ಅತ್ತೆ ಮಾವ, ಸೊ ಹಾಗಾಗಿ ನಾವು ಮನೇಲೇ ಉಳ್ಕೊಂಡು. ಆ ಮಾವ ಕೂಡ ಅಪರೂಪ ಬರೋದು, ವರ್ಷಕ್ಕೊಂದು ಸರಿನೇ. ಅವ್ರಿಗೂ ಕೆಲಸ ಎಲ್ಲ ಇರುತ್ತಲ್ವ, ಇನ್ನು ಮಕ್ಕಳು ಬಂದಾಗ ಅವ್ರನ್ನ ಕರ್ಕೊಬಿಟ್ಟು ಬರ್ತಾರೆ. ಹಾಗೆ ಇವತ್ತು ಫುಲ್ ವೆಜ್ಜು. ಇವತ್ತು ಅಮ್ಮ ಬೇಡ ನಾಳೆ ಬನ್ನಿ ಅಂತ ಹೇಳಿದರು. ಇಲ್ಲ ಮಾವ ಇವತ್ತು ಬರ್ತೀನಿ ಅಂತ ಹೇಳಿ ಬಂದಿದ್ದರು. ಅಂದರೆ ಅವಳಿಗೂ ಕೂಡ ಆಫೀಸ್ ಎಲ್ಲ ಇರುತ್ತಲ್ವ, ಸೊ ಟೈಮ್ ನೋಡ್ಕೊಂಡು ಬರಬೇಕು. ನಾಳೆ ನಾನ್ ವೆಜ್ ಮಾಡೋಣ ಅಂದ್ಕೊಂಡು ಸುಮ್ಮನಾದು. ಹಾಗೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಎಲ್ಲ ಮಾಡಿದ್ರು. ತುಂಬ ದಿನ ಎಲ್ಲ ಒಟ್ಟಿಗೆ ಸೇರ್ಕೊಂಡಿದ್ದು. ಅಕ್ಕನೂ ಕೂಡ ಬಂದಿದ್ಲು, ನಾನು ಇಲ್ಲೇ ಇದ್ದೆ, ಮತ್ತು ಅವರು ಕೂಡ ಬಂದಿದ್ದರು. ಚೆನ್ನಾಗಿತ್ತು. ಇವತ್ತು ರಾತ್ರಿ ಎಲ್ಲ ಕೂತ್ಕೊಂಡು ಮಾತಾಡೋಣ ಅನ್ನೋದ್ರೊಳಗೆ ನನ್ನ ಮಗನೇ ಇವತ್ತು ಸಿಕ್ಕಾಬಟ್ಟೆ ರಚ್ಚೆ. ನಮ್ಮ ಚಿಕ್ಕವನು ಅಷ್ಟು ಹುಷಾರಿಲ್ದಲೆ ಅಮ್ಮ ಬಾ ಬಾ ಅಂತ ಅವಳು ಕೂಡ ಹಿಂಸೆ ಕೊಡೋಳು. ನನ್ನ ಮಗ ಇವತ್ತೇ ಅವನು ಹುಟ್ಟಿ 1.5 ವರ್ಷಕ್ಕೆ ಇವತ್ತು ಫುಲ್ ಹಿಂಸೆ ಕೊಟ್ಬಿಟ್ಟ ರಾತ್ರಿ ಎಲ್ಲ. ನಮ್ಮ ಚಿಕ್ಕವ್ ನೋಡಿ ಮಧ್ಯರಾತ್ರಿ ಎದ್ದು ಅಲ್ಲಿ ಕೂತಿದ್ದಾಳೆ, ಏನು ಜಪ ಮಾಡ್ತಾ ನಿದ್ದೆಗಣ್ಣೆಲ್ಲ ಅವಳಿಗೆ ಗೊತ್ತಾಗ್ತಾ ಇಲ್ಲ. ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನನ್ನ ಮಗಳಿಗೆ ಸ್ಕೂಲ್ ಇತ್ತು. ನಮ್ಮ ಮಗಳನ್ನ ಕಳಿಸ್ಬಿಟ್ಟು ಬರೋಣ ಅಂತ ಹೇಳಿ ನಾನು ನಮ್ಮ ಚಿಕ್ಕವ್ವ ಬಂದಿದ್ದು. ನಮ್ಮ ಚಿಕ್ಕವ್ಗೆ ಸುಸ್ತಾಗಿ ನೋಡಿ ಅಲ್ಲೇ ರೋಡಲ್ಲಿ ಕೂತ್ಕೊಂಡಿದ್ದೆ. ಬೇಡ ಅಂದೆ ಬರೋದು, ಅಂತೂ ಕೂಡ ನಾನು ಬರ್ತೀನಿ ಅಂತ ನೆಗ್ದು ಓಡ್ ಬಂತು. ಈ ಮಕ್ಳು ಇಷ್ಟು ಸುಮ್ಮನೆನಾದರೂ ಕೂತ್ಕೊಳ್ತಾರೆ. ಆ್ಯಕ್ಚುಲಿ ನಾವು ಚಿಕ್ಕದ್ರಲ್ಲಿದ್ದಾಗ ನಮ್ಮಮ್ಮ ಲಗೇಜೆಲ್ಲ ಇಟ್ಕೊಂಡು ನಾವು ತುಂಬ ಕಡಿಮೆನೆ ಹೋಗ್ತಾ ಇದ್ದಿದ್ದು ಬಸ್ಸಿಗೆ. ಆವಾಗಲೂ ಅಷ್ಟೇ ಅಮ್ಮ ಖುಷಿಯಾಗಿ ಹೊರಡೋರು, ನಮ್ಮನ್ನು ಇಟ್ಕೊಂಡು ನಾವು ಒಂಥರ ಕಪ್ಪೆ ಅಂಗಡು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು, ಕಸ ಕಡ್ಡಿ ಮುಟ್ಟೋದು, ಮಣ್ಕೆರಿದು ಆ ಥರ ಎಲ್ಲ ಮಾಡುವು. ನಮ್ಮಮ್ಮ ಬೈಕೊಂಡು ಹೊಡ್ಕೊಂಡು ಕರ್ಕೊಂಡು ಹೋಗೋರು. ಆ ದಿನಗಳು ಕೂಡ ತುಂಬಾ ಚೆನ್ನಾಗಿತ್ತು. ಚಿಕ್ಕದ್ರಲ್ಲಿದ್ದಾಗ ನಾವು ಹಂಗೆ ಆಡ್ತಾ ಇದ್ದಿದ್ದನ್ನು. ನನಗೆ ಸ್ಕೂಲಿಗೆ ಹೋಗೋದು ಒಂದು ಬಿಟ್ಬಿಟ್ಟು ಇನ್ನೆಲ್ಲನೂ ಇಷ್ಟ ಆಯಿತು ಮಾತ್ರ ಅವಾಗ. ಹೌದಾ ಮ್ಯಾಮ್ ನೋಡಿ ಸಾಟರ್ಡೆ ಅಲ್ವಾ, ಹಾಗಾಗಿ ಎಲ್ಲ ರಜೆ ಮಾಡಿಬಿಟ್ಟಿದ್ದಾರೆ. ನನ್ನ ಮಗಳು ಆ್ಯಕ್ಚುಲಿ ಅವಳು ಹುಷಾರಿಲ್ದಲ್ಲಿ ಲಾಸ್ಟ್ ವೀಕ್ ಕಳಿಸಿರ್ಲಿಲ್ಲ, ಹಾಗಾಗಿ ಇವತ್ತು ಕಳಿಸ್ದೆ. ಹೇಗಿದ್ರು ನಾಳೆ ಸಂಡೇ ರಜೆ ಇದೆಯಲ್ಲ, ಆಟ ಆಡ್ಕೊಳ್ಳಿ ಮಕ್ಕಳು ಅಂತ ಹೇಳ್ಕೊಂಡು. ಹಾಗೆ ನಮ್ಮ ಅತ್ತೆ ಮಾವ ಅಖಿಲ ಕೂಡ ಹೊರಟ್ರು. ನಮ್ಮ ಅಖಿಲಂಗೆ ಆಫೀಸ್ ಇತ್ತು ಇನ್ನು ನೆಕ್ಸ್ಟ್ ಡೇ, ಹಾಗಾಗಿ ಇವತ್ತೇ ಹೊರಡಬೇಕಲ್ಲ ಬೆಂಗಳೂರಿಗೆ ಅಂತ ಹೇಳಿ ಅವರು ಕೂಡ ತಿಂಡಿ ಎಲ್ಲ ಮುಗಿಸ್ಕೊಂಡು ಹೊರಟ್ರು. ಅವರು ಅಲ್ಲೇ ನಮ್ಮೂರ ಪಕ್ಕ ಬಿಸೂರ್ ಹತ್ರನೇ ಇರೋದು. ಇಲ್ಲೇ ಹತ್ರ ಇರೋದ್ರಿಂದ ಯಾರು ಸ್ವಲ್ಪ ಉಳಿಯೆಲ್ಲ ಬಂದು ಹಂಗೆ ಹೋಗ್ತಾರೆ. ನಮ್ಮ ಮಾವನು ಅಷ್ಟೇ ತೋಟಕ್ಕೆ ಬಂದು ಹಾಗೆ ಮಧ್ಯಾಹ್ನ ಮಾತಾಡ್ಸ್ಕೊಂಡು ಒಂದೊಂದ್ಸರಿ ಹೋಗ್ತಾರೆ. ಉಳಿಯೋದೆಲ್ಲ ಕಡಿಮೆ. ಇವತ್ತು ಉಳಿದಿದ್ದಾರಲ್ವ, ಏನೋ ಒಂಥರ ಖುಷಿ ಆಗ್ತಾ ಇತ್ತು. ಮತ್ತು ನಮ್ಮ ಮದುವೆ ಟೈಮಲ್ಲಿ ಬಂದು ಉಳಿದಿದ್ದು ನಮ್ಮ ಮಾವ ಇವತ್ತೇ ಫಸ್ಟ್ ಅನ್ಸುತ್ತೆ ಉಳಿದಿದ್ದು. ಬೆಂಡೆ ಆಗಿತ್ತಿದೆ. ಗೌರಿ ಹಬ್ಬದ ವಿಡಿಯೋ ಎಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದವರು ಹೋಗಿ ಚೆಕ್ ಮಾಡ್ಬೋದು. ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಎಲ್ಲ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.